ನಿಧಾನ. ನಾನೇ ಭಾಗ ತೆಗೆದು ಲೇಟ್ ಮಾಡಿದೆ. ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಂಡಿದ್ದೀನಿ. 6:20. ನಮ್ಮ ಮೇಕಪ್ ಆರ್ಟಿಸ್ಟ್ ತುಂಬ ಪಂಚುವಲ್ ಆಗಿ ಬೇಗ ಬಂದುಬಿಟ್ಟಿದ್ರು. ನಾನೇ ಭಾಗ ತೆಗೆದು ಲೇಟ್ ಮಾಡಿದೆ. ಸೊ ಇವಾಗ ನಾವು ಓಣಂ ಕಾನ್ಸೆಪ್ಟು ಮೇಕಪ್ ಶುರು ಮಾಡ್ತಾ ಇದ್ದೀವಿ. ನನ್ನ ಈ ಕಾನ್ಸೆಪ್ಟ್ ರೀಲ್ಗೆ ಸ್ಫಟಿಕಾ ಅವರ ಜ್ಯುವೆಲ್ರಿನ ವೇರ್ ಮಾಡಿದ್ದೀನಿ. എന്താ മനസ്സിലായോ? കണ്ടതിൽ സന്തോഷമായി. ಸೌರಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ನನಗೂ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಒಂದು ಮೊಳಕ್ಕೆ 100 ರೂಪಾಯಿ ಆಗಿದೆ ಮಲ್ಲಿಗೆ ಹೂವು. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದ್ರೆ ಟೊಮೊಟೊ ರೇಂಜ್ಗೆ ಬಂದ್ಬಿಡುತ್ತೆ ಮಲ್ಲಿಗೆ ಹೂವು. ಇವಾಗ ಕಮ್ಮಿ ಆಗಿದೆಯಾ? ಎರಡನೇ ಸಲ ಜಿಮ್ದು ಶೂಟ್ ಮಾಡ್ತಿರೋದು ಟ್ರೆಡಿಷನಲ್ ಅಟೈರಲ್ಲಿ. ಫಸ್ಟ್ ಒನ್ ಬ್ರ್ಯಾಂಡ್ ಮಾಡ್ತಿರ್ತೀನಿ. ನಾನು ಓಣಂ ಕಾನ್ಸೆಪ್ಟ್ ಏನಾದರೂ ಮಾಡೋಣ ಅಂತ ಡಿಫ್ರೆಂಟಾಗಿ ಏನೋ ಒಂದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನನ್ನ ಮೈಂಡಲ್ಲಿ. ಅದೇ ಟೈಮ್ಗೆ ಮಹೇಶ್ ಅವರಿಂದ ನನಗೆ ಮೆಸೇಜ್ ಬಂತು, ಈ ರೀತಿ ಕೊಲ್ಯಾಬ್ ಏನಾದರೂ ಮಾಡೋಣ ಅಂತ. ಸೊ ನಾನು ಅವರಿಗೆ ಹೇಳಿದೆ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಇದನ್ನೇ ಮಾಡೋಣ ಓಣಂಗೆ ಅಂತ. ಅಷ್ಟೊತ್ತಿಗಾಗಲೇ ಕೇರಳದಲ್ಲಿ ಫೀಮೇಲ್ ಅಥ್ಲೆಟ್ಸ್ಗಳು ಜಾಸ್ತಿ ಆಗಿದ್ದರು. ಸೊ ಓಣಂನ ಈ ರೀತಿ ವಿಶ್ ಮಾಡೋಣ ಅವ್ರಿಗೆಲ್ಲ ಅಂತ ಅಂದ್ಬಿಟ್ಟು ಜಿಮ್ಮಲ್ಲಿ ಶೂಟ್ ಮಾಡೋಣ ಡಿಫ್ರೆಂಟಾಗಿ ಸ್ಯಾರಿ ಹಾಕ್ಕೊಂಡು ಅಂತ ಹೇಳಿದೆ. ಸೊ ಮಹೇಶ್ ಅವ್ರು ಬಂದರು, ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನನಗೆ ಶೂಟು. ಇನ್ಫ್ಯಾಕ್ಟ್ ನಾವು ಮನೆ ಬಿಡೋದಕ್ಕಿಂತ ಮುಂಚೆನೇ ಆ ಜ್ಯುವೆಲ್ರಿ ವೇರ್ ಮಾಡೋದು ಪಾರ್ಟ್ ಏನಿತ್ತು, ಆ ಬಾಕ್ಸ್ ಓಪನ್ ಮಾಡೋದು, ಮತ್ತು ನನ್ನ ಒಂದು ಗ್ಲ್ಯಾಮ್ ಶಾಟ್ಸು ಫೇಸ್ದು ಎಲ್ಲದನ್ನು ಫೋಕಸ್ ಮಾಡಿ ನೀಟಾಗಿ ಜ್ಯುವೆಲ್ರಿ ಮೇಲೆ ಫೋಕಸ್ ಮಾಡಿ, ನನ್ನ ಒಂದು ಫೇಸ್ ಮೇಲೆ ಫೋಕಸ್ ಮಾಡಿ ಅಲ್ಲೇ ಒಂದು ರೀಲ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಂತರ ಜಿಮ್ಮಲ್ಲಿ ಒಂದು ರೀಲ್ ಕಂಪ್ಲೀಟ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಜಿಮ್ದೇ ಜಾಸ್ತಿ ಟೈಮ್ ಹಿಡಿದಿತ್ತು. ಅದಾದಮೇಲೆ ಪಾರ್ಕಲ್ಲಿ ಒಂದು ರೀಲ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಟೋಟಲ್ 3 ರೀಲ್ ಮಾಡ್ಕೊಂಡ್ವಿ ನಾವು. ತುಂಬಾ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿದ್ರು ಮಹೇಶ್ ಅವರು. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ವಿವಾಹ ಫಿಲ್ಮ್ಸ್ ಫೋಟೋಗ್ರಫಿ. ನಾನಿಲ್ಲಿ ಅವರ ಫ್ರಂಟ್ ಪ್ರೊಫೈಲ್ ಪಿಕ್ಚರ್ ಏನಿದೆ ಅದನ್ನು ನಾನು ಹಾಕ್ತೀನಿ, ಸ್ಕ್ರೀನ್ಶಾಟ್ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಿಮ್ಮ ಯಾವುದೇ ಇವೆಂಟ್ ಇರಲಿ ನೀಟಾಗಿ ಪ್ರೊಫೆಷ್ನಲ್ ಆಗಿ ಕ್ಯಾಪ್ಚರ್ ಮಾಡಿಕೊಡೋರು ಬೇಕು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಬುಕ್ ವಿವಾಹ ಫಿಲ್ಮ್ಸ್ ಫೋಟೋಗ್ರಫಿ, ಬಿಕಾಸ್ ದೇ ಆರ್ ಟೂ ಪ್ರೊಫೆಷ್ನಲ್ ಆ್ಯಂಡ್ ನಿಮ್ಗೆ ನಿಜವಾಗ್ಲೂ ಸ್ಯಾಟಿಸ್ಫೈ ಆಗುತ್ತೆ ಅವ್ರ ವರ್ಕಿಂದ. ಈ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ವರ್ಕೌಟು ಮಾಡಿದ್ವಿ. ಡೆಡ್ ಲಿಫ್ಟು, ಲ್ಯಾಟ್ ಪುಲ್ಲು, ಬ್ಯಾಟ್ಲಿಂಗ್ ರೋಪು, ಪುಷಪ್ಸು, ಸ್ಕ್ವಾಟ್ಸು ಮತ್ತು ಮಂಕಿ ಬಾರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ತುಂಬಾ ಸ್ವೆಟ್ ಆಗ್ತಿದ್ದೆ ನಾನು. ಟಚಪ್ ತೊಗೊಳ್ಳೋ ಅಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಸೀರೆ ಸೆರಗಲ್ಲೇ ಟಚಪ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಜಿಮ್ಮವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಇದು ನಾಗರಬಾವಿಲಿರುವಂಥ ಫೋಕಸ್ ಫಿಟ್ನೆಸ್ ಅಂತ ಅನ್ಕೋತೀನಿ, ನಂಗೆ ಸರಿಯಾಗಿ ನೆನಪಿಲ್ಲ, ಯಾಕಂದರೆ ಇದನ್ನು ಶೂಟ್ ಮಾಡಿದ 3 ವರ್ಷದ ಹಿಂದೆ. ಈ ಥರ ದಿನ ಜಿಮ್ಮಲ್ಲಿ ಮಾಡಂಗಿದ್ರೆ ನಾನು ಜಿಮ್ಗೆ ಹೋಗ್ತಿರಲಿಲ್ಲ. ವಾರೆ ಮೇರಿ ಲಡ್ಕಿ. ಏನು ತಿಂದಿದ್ವಿ? ರವೆ ಇಡ್ಲಿ. ಹೇಗೆ ಅನ್ಲಾಕ್ ಮಾಡ್ಕೊಡೋದು?
ಪಾಪ ಅರ್ಷಿತ್ ಫೌಂಡೇಶನ್ ಎಲ್ಲ ಸೀರೆಗೆ ಬರ್ತಾರೆ. ನನ್ನ ಗ್ಯಾಪ್ ಸಿಕ್ತಾಗಲೆಲ್ಲ ಕೂಲರ್ ಮುಂದೆ ಹೋಗಿ ನಿಂತ್ಕೊತಾ ಇದ್ದೆ. ಮಹೇಶ್ ಕೂಡ ತುಂಬಾ ಹೇಳ್ತಾ ಇದ್ದೆ ನನಗೆ 4 ಹೆಡ್ ಮೇಲಿದೆ ನೋಡಿ ಅಂತೆಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಔಟ್ಪುಟ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಎಡಿಟಿಂಗ್ ಮಾಡಬೇಕಾದ್ರೂ ಕೂಡ ತೀರಾ ಸ್ವೆಟ್ಟಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಪುಷಪ್ಸ್ ಮಾಡಬೇಕಾದ್ರೂ ಅಷ್ಟೇ ಈ ಔಟ್ಫಿಟ್ಟಲ್ಲಿ ನನಗೆ ಅದೊಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು. ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಎಂಜಾಯ್ಡ್. ಅವತ್ತೇ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಏನೋ ರವೆ ಇಡ್ಲಿ ತಿಂದಿದ್ವಿ ಅಷ್ಟೇ ಹೋಟೆಲ್ದು. ಅದಾದಮೇಲೆ ಒಂದು ಸ್ವಲ್ಪ ವಾಟರ್ ಇಂಟೇಕ್ ಮಾಡಿದ್ದೆ ಅಷ್ಟೇ, ಹೊರತು ಇನ್ನೇನಿಲ್ಲ. ಫುಲ್ಲು ಸಖತ್ ಡ್ರೈನ್ ಆಗಿರ್ತು. ಒಂದು ಕಾನ್ಸೆಪ್ಟ್ ಮಾಡಬೇಕಾದ್ರೆ ಎಷ್ಟು ನಮಗೆ ಎಂತೂ ಇರುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಲೈಕ್ ನಮ್ಮ ಒಂದು ಕಲ್ಪನೆ ಇರುತ್ತಲ್ಲ ಅದನ್ನು ವಿಷುವಲ್ಸ್ಗೆ ತರೋದಿದೆಯಲ್ಲ, ತುಂಬಾ ಎಫರ್ಟ್ಸ್ ಬೇಕು ಅದಕ್ಕೆ. ಆ್ಯಂಡ್ ಬೆಳಗ್ಗೆ ಇದ್ದಂಥ ಎನರ್ಜಿ ಸಂಜೆವರೆಗೂ ಇರಬೇಕು. ಕೈಗ್ರೀನ್ ನನ್ನ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ. ಕೈಗ್ರೀನ್ ನನ್ನ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಯೂಶ್ವಲಿ ಕೈಗ್ರೀನ್ ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಯುನೀಕಾಗಿ ಅವ್ರ ಜಡೆಗಳನ್ನ ಹಾಕ್ತಾರೆ. ಯಾವಾಗಲೂ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಅವರ ಒಂದು ಜಡೆನೇ ಅವರ ಹೈಲೈಟು. ಅದನ್ನು ನಾನು ಹರ್ಷಿತಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಜಡೆ ಹಾಕ್ತಾರೆ ಅವರು. ನೀನು ಹಾಗೆ ನನ್ನ ಜಡೆ ಹಾಕಿದ್ಯಾ ಇವತ್ತು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ನನಗೆ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ರಾಕ್, ರೋನಿ ಕೋಲ್ಮನ್, ಕೈಗ್ರೀನ್, ಸೀಬಮ್ ಇವರೆಲ್ಲ ತುಂಬಾ ಇಷ್ಟ ಆಗ್ತಾರೆ. ಆ್ಯಂಡ್ ಒನ್ಸ್ ಬ್ಯಾಂಗ್ಳೂರಿಗೆ ರೋನಿ ಕೋಲ್ಮನ್ ಅವ್ರು ಬಂದಿದ್ದರು. ರಾಕಿ ಬೀಸ್ಟ್ ಅವರು ಅವ್ರನ್ನ ಜಿಮ್ ಓಪನಿಂಗ್ ಕರೆಸಿದ್ರು. ಅವಾಗ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು. ಅನ್ಫಾರ್ಚುನೇಟ್ ಅಂತ ಅನ್ಕೋತೀನಿ, ಐ ವಾಸ್ ನಾಟ್ ಏಬಲ್ ಟು ಮೀಟ್ ಹಿಮ್, ಬಟ್ ಡೆಫಿನೆಟ್ಲಿ ಐ ಮೀಟ್ ಹಿಮ್. ಆರ್ಟಿಸ್ಟ್ಗಳಲ್ಲಿ ಚಿಯಾ ವಿಕ್ರಮ್, ಜಾನ್ ಅಬ್ರಹಂ, ಟೈಗರ್ ಶ್ರಾಫ್, ಅಕ್ಷಯ್ ಕುಮಾರ್, ಹೃತಿಕ್ ರೋಷನ್ ಇವರೆಲ್ಲ ಸಖತ್ ಇಷ್ಟ ಆಗ್ತಾರೆ. ಬಿಕಾಸ್ ದೇ ಆರ್ ಟೂ ಡೆಡಿಕೇಟೆಡ್ ಇನ್ ಮೇಂಟೈನಿಂಗ್ ದೇರ್ ಫಿಸಿಕ್. ನಮ್ಮ ಕನ್ನಡದಲ್ಲಿ ಯಾವಾಗಲೂ ಫ್ರೇಮಲ್ಲಿ ಸಖತ್ ಫಿಟ್ಟಾಗಿ ಕಾಣಿಸ್ಕೊತಾ ಇದ್ದವ್ರು ಯಾರು ಗೊತ್ತಾ? ನಾನ್ ಅದರ್ ದ್ಯಾನ್ ನಮ್ಮ ಅಪ್ಪು ಸರ್. ನೀವು ಅಬ್ಸರ್ವ್ ಮಾಡಿ, ಅವರು ಸೀನ್ಸಲ್ಲಿ ಬೇರೆ ಇರ್ತಿದ್ರು. ಅವ್ರು ಮಾಡಿದಂಥ ಸಿನಿಮಾಗಳಲ್ಲಿ ಸೀನ್ಸಲ್ಲಿ ಬೇರೆ ಥರ ಇರ್ತಿದ್ರು. ಸಾಂಗ್ಸಲ್ಲಿ ಫುಲ್ಲು ಫಿಟ್ಟಾಗಿ ಕಾಣಿಸ್ತಾಯಿದ್ರು. ಯಾವಾಗ ಸಾಂಗ್ ಶೂಟ್ ಇರ್ತಿತ್ತೋ ಅದಕ್ಕೆ 1.5 months ಟೈಮ್ ಇದ್ದರೆ ಅಷ್ಟರಲ್ಲಿ ಅವರು ರೆಡಿ ಆಗಿಬಿಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವರ ವರ್ಕೌಟ್ಸ್ ಕಾಪಿ ಮಾಡ್ಕೊಂಡು ನಾನು ಒಂದು ರೀಕ್ರಿಯೇಷನ್ ಕೂಡ ಮಾಡಿದ್ದೆ ರೀಲಲ್ಲಿ. ಅದಾದ ನಂತರ ದುನಿಯಾ ವಿಜಯ್ ಸರ್ ಆಲ್ವೇಸ್ ಪ್ರೆಸೆಂಟ್ ಹಿಮ್ಸೆಲ್ಫ್ ವೆರಿ ಫಿಟ್ ಆನ್ ಸ್ಕ್ರೀನ್. ಈಗ ಫಾರ್ ಎಕ್ಸಾಂಪಲ್ ಐ ಲವ್ ಯು ಕಣೆ ಅನ್ನೋ ಸಾಂಗ್ ಆಗಿರ್ಬೋದು, ಭೀಮಾ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಈವನ್ ಅವ್ರು ಟಿ ಶರ್ಟ್ ಹಾಕಿದ್ರು. ಆ ಭೀಮಾ ಸಿನಿಮಾದ ಫೈಟ್ ಸೀನ್ಗಳಲ್ಲೂ ಅಷ್ಟೇ ಅವ್ರು ಟಿ ಶರ್ಟ್ ಹಾಕಿದ್ರು ಕೂಡ ಟ್ರೈಸಿಪ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರು ಆಲ್ವೇಸ್ ಪ್ರೆಸೆಂಟ್ ಹಿಮ್ಸೆಲ್ಫ್ ವೆರಿ ಫಿಟ್ ಆನ್ ದ ಸ್ಕ್ರೀನ್. ಒಂದು ನಿಮಿಷ ಈ ಕಡೆ ತಿರ್ಕೊಂಡು ಮಾಡ್ತಿರೋದು. ಹಾಂ ರೈಟ್ 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 please start. ಖಂಡಿತ ಟ್ರೆಡಿಷನಲ್ ಔಟ್ಫಿಟಲ್ಲಿ ಯಾರು ವರ್ಕೌಟ್ ಮಾಡಿಬಿಡಿ, ದಯವಿಟ್ಟು ವರ್ಕೌಟ್ ಔಟ್ಫಿಟಲ್ಲೇ ವರ್ಕೌಟ್ ಮಾಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದು ಹೆಂಗೆ ಅನಿಸ್ತದೆ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ರೇಷ್ಮೆ ಸೀರೆ ಉಟ್ಕೊಳೋದಂಗೆ ಅನಿಸ್ತದೆ. ಸುಸ್ತದೆ ಅಷ್ಟೇ ಅಷ್ಟೇ. ಏನು ಅನಿಸ್ತಿದೆ? ಬಿಚ್ಚಕಣ ಅನಿಸ್ತಿದೆ ಎಲ್ಲ ಕಾಸ್ಟ್ಯೂಮ್ನ. ಅಷ್ಟೊಂದು ಶುಕೆ ಆಗ್ತಿದೆ ನನಗೆ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಬಟ್ ಆದರೆ ಏನು ಬಿಚ್ಚಾಕಿದ್ರು ನಿಮ್ಮ ಮೇಕಪ್ ಬಿಚ್ಚಾಕಬಾರ್ದು ಅಂತ ಆಯಿತು, ಸಾರಿ ತೆಗಿಬಾರ್ದು ಅಂತ ಅನಿಸುತ್ತೆ. ಬಿಕಾಸ್ ಐ ಕ್ಯಾನ್ ಡೂ ಸಮ್ ಮೋರ್ ರೀಲ್ಸ್ ಅಟ್ ಹೋಮ್. ಆ್ಯಂಡ್ ಲಾಸ್ಟ್ ಟೈಮ್ ಯು ನೋ ಲೈಕ್ ವಿ ಡಿಡ್ 3 reels ಅಲ್ವಾ. ಯಾರ್ಯಾರು ಒಂದು ರೀಲ್ ಹಿಂದೆ ಇಷ್ಟು ಎಫರ್ಟ್ಸ್ ಹಾಕ್ತೀರಾ ಅವ್ರಿಗೆಲ್ರಿಗೂ ಹ್ಯಾಟ್ಸ್ ಆಫ್. ಬಿಕಾಸ್ ಇಟ್ ನೀಡ್ಸ್ ಲಾಡ್ ಆಫ್ ಎನರ್ಜಿ. ಬಾಯ್ ಬಾಯ್.
ಬಾಯ್ ಬಾಯ್. ಅಲ್ಲಿ ಇಲ್ಲಿ ಕತ್ತು ಚೈನ್. ರೆಡಿ ಬಾ ಅಂತ ಸ್ಟಾರ್ಟ್. ಹಾಗೆ ಇಂದು ಐತೆಲ್ಲ ಎಲ್ಲ ಇತ್ತು. ಇಂದು ಹೋದೆ ಅಲ್ಲಿ ಸ್ವಲ್ಪ ಕ್ಲೋಸ್ ಅಲ್ಲ. ಹಾಂ ಅಲ್ಲಿ ರೆಡಿ ರೈಟ್ ರೆಡಿ ರೆಡಿ. ರೆಡಿ ಬಾ ಅಂತ ಸ್ಟಾರ್ಟ್. ಸ್ವಲ್ಪ ನಿಮ್ಗೆ ಕ್ಲೋಸ್ ಅಲ್ಲಿ ಅದು ಓಕೆ. ಇದು ಇದು ಸ್ವಲ್ಪ ಆಗಿದೆ ಸ್ಟಾರ್ಟ್. ಅದು ಇನ್ನು ಹಾಗೆ ಅದು ಇಡಿ ಅದಕ್ಕೆ ಮೇಲೆ ಬಂದು ಮತ್ತೆ ಅದಕ್ಕೆ ಹೊಡೆಯೋದಾರೆ ಇಲ್ಲಿ ಹೌದಾ? ಸ್ವಲ್ಪ ಹತ್ತು ಅದು ದಾಳಿಂಬೆನ ದಾಳಿಂಬೆ ಅದು ಇಟ್ಸ್ ನಾಟ್ ದಾಳಿಂಬೆ. ಹಾಂ ಏನು ದಾಳಿಂಬ್ರೆ ಚಿಗಳಿ ಅಂತ ಆಡ ಭಾಷೆ ಆಗೈತೆ. ಟಕ್ ಅಂತೀವಿ ಅದಕ್ಕೆ ನಾವು ಟಕ್ ಟಕ್ ನಿಜನಾ ದಾಳಿಂಬ್ರೆಗಾ? ಅಲ್ಲಲ್ಲ ಹಾಂ ಚಿಗಳಿ ಹೇಳಿದ್ರಲ್ಲ ಚಿಗಳಿಗೆ ಟಕ್ ಅಂತ ಹೇಳಿ ಚಿಗಳಿ ಅಂದ್ರೆ ನಿಮ್ಮ ಕಡೆ ಅಂದ್ರೆ ತಿನ್ನೋದು ತಾನೆ? ಜಜ್ಜಿ ಬಿಟ್ಟಿದೆ ಮಾಡ್ತೀವಲ್ಲ ಅದು ನಾವು ಕುಟ್ರುಣ್ ಶೆಣ್ಣು ಅಂತೀವಿ. ಟಕ್ ಅಂತ ಹೇಳ್ತೀವಿ ಅಡಿಗೆ ನೀವು ಮೇಲೆ ಹೋಗ್ಬೇಕು. ಇನ್ನಂದ್ರೆ ಇಲ್ಲಿ ಇದು ಆ ಕಡೆ ಇಟ್ಕೊಡು. ಹಾಂ ನಾನು ನಾನು ಇದು ತಲೆ ಇಟ್ಕೊಡು. ಹೌದು. ಈ ಎಲ್ಲ ಹಾಗೆ ಎಲ್ಲ ಆ ಥರನೇ ಕಾಣ್ತದೆ. ಹೌದಾ? ಸ್ಟ್ರಗಲ್ ಇಲ್ಲ. ಈ ಕಡೆ ಬಂದ್ಬಿಟ್ಟು ನಾನು ಈ ಕಡೆ ಇದ್ದೀನಿ ಆಮೇಲೆ ದ ಸ್ಟ್ರಗಲ್ಸ್. ನಿಮ್ಮ ಅನಿಸಿಕೆ ಏನು ಗೈ? ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕನ ಹೋಗ್ತದಾ? ಬೇಸ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆಯ್ತಾ? ಆಯ್ತು ಆಯ್ತು ಲಾಸ್ಟ್. ನನ್ನ ಫ್ರೆಂಡ್ ಬಿಡ್ತಾನೆ ಸಿಕ್ಕಲ್ಲಿ. ಕತ್ತಿಕಾಯಿ ಗೊತ್ತೇನು? ಯಾವುದು ಅದು ಬಿದ್ದೇನು ರೆಡಿ ಬಾ ಅಂತ ಸ್ಟಾರ್ಟ್. ಒಂದು ಒಂದು ಅಡ್ಡಾನೆ. ಲುಕ್ ಅಟ್ ದಿಸ್ ಅಡ್ಡಾಡ. ಅಡ್ಡ ಶಾರ್ಟ್ನ ಅಡ್ಡ ದಿಡ್ಡಿ ತೆಗೆದ ಹಚ್ಚಿದ್ದ. ಅಡ್ಡದಿಡ್ಡಿ ಇರ್ಸಿತ್ತು. ಹಾಗೆ ರೆಡಿ ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು.